ಹೇಳುವಾಗ ಏನು ಕ್ರಿಸ್ಮಸ್ ಅಂತ ಹೇಳುವಾಗ ಯಾವುದು ಜ್ಞಾಪಕ ಬರ್ತದೆ ನಿಮಗೆಲ್ಲರಿಗೆ? ಕ್ರಿಸ್ಮಸ್ ಹಬ್ಬ ಫಸ್ಟು ಏನು ಜ್ಞಾಪಕ ಬರ್ತದೆ? ಹಬ್ಬ. ಓಕೆ, ಹಬ್ಬ ಬರ್ತದೆ. ಬೇರೆ ಸ್ಟಾರ್ ಬರ್ತದೆ. ಆಮೇಲೆ ಬಲೂನ್ಸ್, ಸಾಂಟಾ. ಓಕೆ, ಸಾಂಟಾ ಕ್ಲಾಸ್. ಇದು ಟ್ರೀ. ಬೇರೆ ಏನು? ಗಿಫ್ಟ್. ಓಕೆ, ಗಿಫ್ಟ್. ಓಕೆ, ಬೇರೆ ಬೇರೆ ಏನು ಜ್ಞಾಪಕ ಬರ್ತದೆ ನಿಮ್ಮೆಲ್ಲರಿಗೆ? ಅಷ್ಟೇನಾ? ಹೊಸ ಬಟ್ಟೆ, ಬೇರೆ ಬಿರಿಯಾನಿ, ಬೇರೆ ಸ್ವೀಟ್ಸು, ಕೇಕು. ಓಕೆ, ಬೇರೆ ಏನು? ಯಾರು ಹೇಳಿದ್ರು? ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಮೊದಲನೇ ನಮಗೆ ಜ್ಞಾಪಕ ಬರಬೇಕಾದ ಯಾರು? ಜೀಸಸ್. ಸ್ಟಾರ್ ಅಲ್ಲ, ಟ್ರೀ ಅಲ್ಲ, ಸ್ಯಾಂಟಾ ಅಲ್ಲ, ಬಿರಿಯಾನಿ ಅಲ್ಲ, ಸ್ವೀಟ್ಸ್ ಅಲ್ಲ, ಕೇಕ್ ಅಲ್ಲ, ಗಿಫ್ಟ್ಸ್ ಅಲ್ಲ. ಯಾವುದು ಜ್ಞಾಪಕ ಬರಬೇಕು? ಅದು ಬಂದಿಲ್ಲ ನಮಗೆ. ಫಸ್ಟ್ ಇದೇ ಬರ್ತದೆ. ಓಕೆ, ನಮ್ಮ ಉಂಡೆ ಮಾಡಿದವರು ಅವರು. ಓಕೆ, ಅವರು ಉಂಡೆ ಮಾಡಿದ ಈ ಚೀಸಲ್ಲಿ ನಾವು ಏನು ಮಾಡ್ತೀವಿ? ಆರಾಧನೆ ಮಾಡ್ತೀವಿ. ವಿ ಆರ್ ಲುಕಿಂಗ್ ಫಾರ್ ದ ಆಬ್ಜೆಕ್ಟ್ಸ್, ಬಟ್ ವಿ ಶುಡ್ ಲುಕ್ ಫಾರ್ ದ ಕ್ರಿಯೇಟರ್ ಗಾಡ್. ನಾವೆಲ್ಲ ಉಂಟು ಮಾಡಿದವರು ಅವರೇ. ನಾವೇ ಏನು ಮಾಡ್ತೀವಿ? ಎಲ್ಲ ಉಂಟು ಮಾಡಿದ ಈ ಆಬ್ಜೆಕ್ಟ್ಸ್ ಎಲ್ಲ ನೋಡಿ ಆರಾಧನೆ ಮಾಡ್ತೀವಿ. ಆರಾಧನೆ ಅಂದರೆ ಅದ್ರ ಮೇಲೆ ಚಿಂತೆ ಇರ್ತದಲ್ಲ. ಹೇಗಿದೆ? ಅದ್ರ ಮೇಲೆ ಚಿಂತೆ ಇರ್ತದಲ್ಲ. ಓಕೆ, ಯಾವ್ದ ಮೇಲೆ ಚಿಂತೆ ಇರಬೇಕು? ಜೀಸಸ್ ಮೇಲೆ ಚಿಂತೆ ಇರಬೇಕು. ಹಾಗಿಲ್ಲ ಅಂತ ಹೇಳಿದ್ರೆ ರಿಯಲ್ ಕ್ರಿಸ್ಮಸ್ ಅಲ್ಲ. ರಿಯಲ್ ಕ್ರಿಸ್ಮಸ್ ಅಲ್ಲ. ಓಕೆ, ಸರಿ. ನಮ್ಮ ಯೇಸು ನಮಗರ್ತ ಬಡವರು ಮನೆಯಲ್ಲಿ ಜನಿಸಿದ್ದ. ನಮ್ಮ ಯೇಸು ನಮಗರ್ತ ಬಡವರು ಮನೆಯಲ್ಲಿ ಜನಿಸಿದ್ದ. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ನಮ್ಮ ಯೇಸು ನಮಗರ್ತ ಬಡವರ ಮನೆಯಲ್ಲಿ ಜನಿಸಿದ್ದ. ಬಡವರ ಮನೆಯಲ್ಲಿ ಜನಿಸಿದ್ದ. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ಜನಿಸಿ ಬಂದಾನೋ ನಮ್ಮ ಸಪಾಲ. 5 ರೊಟ್ಟಿ 2 ಮೀನು 5,000 ಜನರಿಗೆ. 5 ರೊಟ್ಟಿ 2 ಮೀನು 5,000 ಜನರಿಗೆ. ಅನ್ನ ಬಡಿಸಾನೋ ನಮ್ಮ ಲೋಕದ ರಕ್ಷಕನು. ಅನ್ನ ಬಡಿಸಾನೋ ನಮ್ಮ ಲೋಕದ ರಕ್ಷಕನು. ನಮ್ಮ ಯೇಸು ನಮಗರ್ತ ಬಡವರ ಮನೆಯಲ್ಲಿ ಜನಿಸಿದ. ಬಡವರ ಮನೆಯಲ್ಲಿ ಜನಿಸಿದ. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ಕುಂಡರಿಗೆ ಕಲ್ಲು ಕೊಟ್ಟ ಆತನು ಕುಂಡರಿಗೆ ಕಾಲು ಕೊಟ್ಟ. ಕುಂಡರಿಗೆ ಕಲ್ಲು ಕೊಟ್ಟ ಆತನು ಕುಂಡರಿಗೆ ಕಾಲು ಕೊಟ್ಟ. ಸ್ವಾದ ಮಾಡ್ಯಾನೋ ನಮ್ಮ ಲೋಕದ ರಕ್ಷಕನು. ಸ್ವಾದ ಮಾಡ್ಯಾನೋ ನಮ್ಮ ಲೋಕದ ರಕ್ಷಕನು. ನಮ್ಮ ಯೇಸು ನಮಗರ್ತ ಬಡವರ ಮನೆಯಲ್ಲಿ ಜನಿಸಿದ್ದ. ಬಡವರ ಮನೆಯಲ್ಲಿ ಜನಿಸಿದ್ದ. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕನು. ಅವರ ಹೆಸರೇನು? ರಕ್ಷಕನು, ಇಮ್ಮಾನುವೇಲ್. ಅವರ ಹೆಸರು 1:21 ಓದಿ.
ಮತ್ತೆಯ 1:21. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ಓಕೆ. 21. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಬಿಡಿಸಿ ಕಾಯುವನು, ರಕ್ಷಕನು, ಅವರ ಒಡೆಯನು, ರಕ್ಷಕನು. ಅವರ ಹೆಸರೇನು? ರಕ್ಷಕನು. ರಕ್ಷಿಸ್ತಾರೆ, ನಿಮ್ಮೆಲ್ಲ ರಕ್ಷಿಸ್ತಾರೆ. ಯಾವುದು ಪಾಪ ಶಾಪ ಏನು ಇದ್ರೆ ರಕ್ಷಣೆ ಕೊಡುತ್ತಾರೆ. ಅವರ ಹೆಸರೇನು? 23. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಏನು ಹೆಸರು? ಇಮ್ಮಾನುವೇಲ್ ಅಂದ್ರೆ ಏನು ಅರ್ಥ? ನಮ್ಮೊಂದಿಗಿದ್ದಾನೆ, ನಮ್ಮೊಂದಿಗೆ ಇದ್ದಾನೆ ಅಂತ ಅರ್ಥ. ನಮ್ಮೊಂದಿಗಿದ್ದಾನೆ, ನಮ್ಮೊಂದಿಗೆ ಇರುವಾಗ ಇದೆಲ್ಲ ನಾವು ಜ್ಞಾಪಕ ಬರುವುದಿಲ್ಲ. ಇದೆಲ್ಲ ಸಾಂಟಾ ಕ್ಲಾಸು, ಈ ಟ್ರೀ, ಹೊಸ ಬಟ್ಟೆ, ಬಿರಿಯಾನಿ ಅದೆಲ್ಲ ಬೇಕಾ? ಇದೆಲ್ಲ ಬೇಕಾ ಬೇಡ? ಇದೆಲ್ಲ ಬೇಕು, ಇದೆಲ್ಲ ಬೇಕು. ಬಟ್ ಇದು ಸ್ವಾಮಿ ಅಲ್ಲ. ಜೀಸಸ್ ಕ್ಲಾಸ್ ಅಲ್ಲಿ ಇರುವಾಗ ಅಲ್ಲಿ ದೊಡ್ಡ ಸಾಂಟಾ ಕ್ಲಾಸ್, ದೊಡ್ಡ ಟ್ರೀ ಅಲ್ಲಿ ಇರ್ತೀವಿ. ಓಕೆ, ಬೇರೆ ಮನಸ್ಸವರೆಲ್ಲ ಬರ್ತಾರೆ, ಬಂದು ಯಾವುದರಲ್ಲಿ ಆರಾಧಿಸ್ತಾರೆ. ಗೊತ್ತಾ ನಿಮಗೆ? ಅದು ಆರಿಸಬೇಕಾ? ಯೇಸು ಸ್ವಾಮಿನ ಆರಾಧಿಸಬೇಕಾ? ಯೇಸು ಸ್ವಾಮಿನ ಆರಾಧಿಸಬೇಕಲ್ಲ. ಇದು ನಮಗೆ ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಇದೆಲ್ಲ ಬೇಕು. ಇದೆಲ್ಲ ಒಂದು ಸಿಂಬಲ್, ಅಂದ್ರೆ ಅಡೆಯಾಳ ಅಷ್ಟೇ. ಅಡೆಯಾಳ, ಸಿಂಬಲ್ ಅಂದ್ರೆ ಗುರುತಲ್ಲ, ಅದೊಂದೇ ಗುರುತು ಅಷ್ಟೇ. ಅದು ಹೋಗಿ ನಾವು ಆರಾಧನೆ ಮಾಡಬೇಕಾಗಿಲ್ಲ, ಸರಿನಾ? ಬಟ್ ನಾವು ಏನ್ ಮಾಡ್ತೀವಿ? ಓಕೆ, ಹೌದು. ಐಸಾಯ 9:6. ಐಸಾಯ 9:6. ಐಸಾಯ 9:6. ಒಂದು ಮಗ ನಮಗಾಗಿ ಹುಟ್ಟಿದೆ ಅಷ್ಟೇ. ಅದು ಏನದು? ಅದೇನು? ಒಂದು ಮಗು ಹುಟ್ಟಿದ. ಬಂದಾಗ ಮಗನ್ನು ನೋಡಿದ್ದೇನೆ ನಾನು. ಈ ತರ ಇರ್ಬೇಕಾಗಿತ್ತಲ್ಲ ನಮ್ಮ ಜೀಸಸ್ ಕ್ರೈಸ್ಟ್ ಅಂತ ಜ್ಞಾಪಕ ನೋಡುವಾಗ. ಸರಿನಾ? ಒಂದು ಮಗ ಹುಟ್ಟಿದೆ. ಅದು ಏನು? ಕ್ರಿಸ್ಮಸ್ ಹಬ್ಬ ಅಲ್ಲ? ನೆಕ್ಸ್ಟ್ ದೊರೆತನು. ಸಾಕು ಸಾಕು. ದೊರೆತನು ಅಂದ್ರೆ ಏನು? ಕೊಡಲ್ಪಟ್ಟಿದೆ ಅಲ್ಲ? ಎಲ್ಲಿ ಕೊಟ್ಟಿದ್ದಾರೆ ದೇವರು? ವರದ ಮಗನು ಹುಟ್ಟಿದಾನೆ. ಹುಟ್ಟಿದ ಮೇಲೆ ಏನು? ಸೆಕೆಂಡ್ ಏನಿದೆ? ದೊರೆತನು. ಓಕೆ, ಸಾಕು. ದೊರೆತನು ಅಂದ್ರೆ ಶಿಲುಬೆ ಮೇಲೆ ದೊರೆತನು ಅಂತ ಅರ್ಥ. ಈ ಒಂದೇ ವಾಕ್ಯದಲ್ಲಿ ಕ್ರಿಸ್ಮಸ್ ಬರ್ತದೆ, ಆಮೇಲೆ ಗುಡ್ ಫ್ರೈಡೇ ಬರ್ತದೆ. ತಮಿಳಲ್ಲಿ ரொம்ப அழகா இருக்கு. ಏನು ಗೊತ್ತಾ? ஒரு மகன் பிறந்தார், ஒரு மகன் கொடுக்கப்பட்டார். ಅಂದ್ರೆ ಕೊಡುக்கப்பಟ್ಟಾಗ. ಓಕೆ, ಅದು ಎಲ್ಲಿ ಕೊಡಲ್ಪಟ್ಟಿದ್ದಾರೆ? ಶಿಲುಬೆಯಲ್ಲಿ ಕೊಡಲ್ಪಟ್ಟಿದ್ದಾರೆ. ವರದ ಮಗನು ಕೊಡಲ್ಪಟ್ಟಿದ್ದಾರೆ. He is a covenant God. He is a promised God. He is being given for us. ನಮಗಾಗಿ ಬಂದರು. ಓಕೆ, ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಏನು ಅಧಿಕಾರ ಕೊಟ್ಟಿದ್ದಾರೆ? ಯೋಹಾನ 1:12. ಯೋಹಾನ 1:12. ಯಾರೆಲ್ಲ ಅವರ ಹೆಸರು ಮೇಲೆ ಅಂಗೀಕರಿಸಿದ್ದಾರೋ, ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ, ದೇವರ ಮಕ್ಕಳ ಅಧಿಕಾರ ಕೊಟ್ಟಿದ್ದಾರೆ. ನೀವೆಲ್ಲರೂ ಯಾರು? ಸೈತಾನ್ ಮಕ್ಕಳ? ಜೀಸಸ್ ಕ್ರೈಸ್ಟ್, ಚೈಲ್ಡ್ ಆಫ್ ಗಾಡ್ ಅಂತ ಅರ್ಥ. ಚೈಲ್ಡ್ ಆಫ್ ಗಾಡ್ ಅಂತ ಅರ್ಥ. You're all children of God. You're all child of God. ಅದು ಏನು ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಅವರ ಹೆಸರಲ್ಲಿ ಏನು ಹೇಳಿದ್ರೆ ನಡೆಯುತ್ತದೆ.
ನಡೀತದೆ. ಅವ್ರ ಹೆಸರಲ್ಲಿ ಕೇಳಬೇಕು. ಅದು ಅಧಿಕಾರ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಮಾರ್ಕ್ 16 ಮಾರ್ಕ್ 16. ನಂಬಿ ದಿಕ್ಕಸನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದಿ ಹೋಗುವನು ದಂಡನೆ ಗುರಿಯಾಗುವನು. 17. ಇದಲ್ಲದೆ ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವ, ಈ ಕಾರ್ಯಗಳು ಉಂಟಾಗುವುದು. ಯಾವ ಕಾರ್ಯ? ನನ್ನ ಹೆಸರಲ್ಲಿ. ಯಾರ ಹೆಸರಲ್ಲಿ? ಯೇಸುವಿನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸುವರು. ಜೀಸಸ್ ಅಲ್ಲಿ ಪ್ರೇಯರ್ ಮಾಡುವಾಗ ತೊಳಗು ಅಂತಾರೆ. ತೊಲಗಿ ಹೋಗ್ಬಿಡ್ತದೆ. ಅವ್ರ ಹೆಸರಲ್ಲಿ ಹೇಳುವಾಗ ದೆವ್ವಗಳು ಏನಾಗ್ತದೆ? ಆಮೇಲೆ ಓದಿ. ಹೊಸ ಭಾಷೆಗಳನ್ನು ಮಾತನಾಡುವರು, ಹೊಸ ಭಾಷೆಯಲ್ಲಿ ಮಾತನಾಡುವರು, ಅವುಗಳನ್ನು ಎತ್ತುವರು, ವಿಷ ಪದಾರ್ಥ ಏನು ತಿಂದ್ರೆ ಏನಾಗುತ್ತೆ? ಏನು ಆಗುದಿಲ್ಲ. ರೋಗಿ ಮೇಲೆ ಕೈ ಇಡುವಾಗ ರೋಗಿಗಳೇ ಗುಣ ಆಗ್ತದೆ. ಇದು ದೇವರ ಮಕ್ಕಳಾಗಿ ನಿಮಗೆ ಕೊಟ್ಟಿರುವ ಅಧಿಕಾರ. ಅವರ ಹೆಸರಲ್ಲಿ ಹೇಳುವಾಗ ನೀವು ಮಾತಾಡಿದ್ರೆ ದೇವ ಏನಾಗ್ತದೆ? ಹೋಗ್ಬಿಡ್ತದೆ. ಏನ್ ಮಾಡ್ತಾರೆ? ನಂಬಿಕೆ ಎಲ್ಲಿ ಇಟ್ಟಿದ್ದಾರೆ, ಯಾರ ಮೇಲೆ ಇಟ್ಟಿದ್ದಾರೆ ಅದು ಗೊತ್ತಿರ್ಬೇಕಲ್ಲ. ನಮಗೆ ಯಾವ ಮಾದರಿ ಇರ್ತದೆ? ಒಂದು ಕೈರು ಹಾಕ್ತಾರೆ, ಒಂದು ರೋಪ್ ಇಲ್ಲಿ ಕಾಳಲ್ಲಿ ಕೈಯಲ್ಲಿ. ಓಕೆ, ಒಂದು ತಾಯ್ತು ಅಂತಾರಲ್ಲ, ತಾಯ್ತು ಬೇರೆ ಏನೇನೋ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ದೇವರ ಮೇಲೆ ನಂಬಿಕೆ ಇಡಬೇಕಾಗಿತ್ತು. ಇದೆಲ್ಲ ಬೇಕಾಗಿಲ್ಲ. ಈ ಸುಮ್ಮನೆ ಒಂದು ಕೈರಲ್ಲ, ಅದು ರೋಪ್. ಓಡಿಸಿ ಕನ್ನಡ. ಈ ದಾರ ಏನು ನಿಮ್ಮನ್ನು ಬಿಡಿಸ್ತದ? ಇಲ್ಲ. ಅದ ಮೇಲೆ ನಂಬಿಕೆ ಇಡ್ತಾರೆ. ತಾಯ್ತು ಒಂದು ಯಂತ್ರ ಅಂತಾರೆ, ಮನೆಯಲ್ಲಿ ಇರ್ತಾರೆ. ಒಂದು ಸ್ಕ್ವೈರ್ ಹಾಕಿ ಏನೇನೋ ಹಾಕಿ, ಸ್ಟಾರ್ ಹಾಕಿ ಏನೇನೋ ಹಾಕಿ ಮನೆಯಲ್ಲಿ ಇರ್ತಾರೆ. ಒಂದು ಕೊಬ್ಬರೆ ಇಡ್ತಾರೆ, ನೋಡಿದಿರಲ್ಲ? ಕೊಬ್ಬರೆ ಏನೋ ಹಾಕಿ ಮುಂದೆ ಹಾಕ್ತಾರೆ. ಅದೆಲ್ಲ ಬಿಡುಗಡೆ ಕೊಡುವುದು ಇಲ್ಲ. ಆದ್ದರಿಂದ ನಾವು ಏನ್ ಮಾಡಬೇಕು? ನಂಬಿಕೆ ಯಾರ ಮೇಲೆ ಇಡಬೇಕು? ಅದು ನಮಗೆ ಗೊತ್ತಿರಬೇಕು. ಓಕೆ, ರೋಮಾಪುರಿ ಪತ್ರಿಕಾ, ರೋಮ 1ನೇ ಅಧಿಕಾರ ಇಟ್ಕೊಳ್ಳಿ. ಅದು ಮುಂದೆ ರೋಮ 1ನೇ ಅಧಿಕಾರ ಇಟ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಓಕೆ, ಸೈಂಟ್ ನಿಕೋಲಸ್ ಅಂತ ಒಬ್ರು ಇದ್ರು. ಯಾರು? ಸೈಂಟ್ ಕೇಳ್ತೀರಾ? ಸೈಂಟ್ ನಿಕೋಲಸ್ ಅವರೇ ಈ ಏನು ಸಾಂಟಾ ಕ್ಲಾಸ್. ಸೈಂಟ್ ನಿಕೋಲಸ್ ಬಿಕಮ್ ಸಾಂಟಾ ಕ್ಲಾಸ್. ಸೈಂಟ್ ನಿಕೋಲಸ್ ಅವರು ಬಂದ್ಬಿಟ್ಟು ಅವರು ಬಿಷಪ್ ಆಗಿದ್ರು. ಯಾವಾಗ? 4th ಸೆಂಚುರಿಯಲ್ಲಿ ಬಿಷಪ್ ಆಗಿದ್ರು. ಓಕೆ, ಈ ಬಿಷಪ್ ಏನ್ ಮಾಡಿದ್ದಾರೆ? ಅವರು ಒಳ್ಳೆಯವರು. ಓಕೆ, ಎಲ್ಲ ಬಡವರ ಮಕ್ಕಳು ಎಲ್ಲಿ ಇದ್ದಾರೋ ಅಲ್ಲಿ ಹೋಗಿ ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ. ಸಿಸ್ಟರ್ ಹೇಳಿದ್ರು ಗಿಫ್ಟ್ ಅಂತ, ನೀವು ಹೇಳಿದಿರಲ್ಲ, ಗಿಫ್ಟ್ ಕೊಡ್ತಾರೆ. ಓಕೆ, ಮನೆ ಮುಂದೆ ಸಾಕ್ಸ್ ಇದೆಯಲ್ಲ, ಸಾಕ್ಸ್ ಬಟ್ಟೆ ಅದು ಮುಂದೆ ಹಾಕ್ತಾರೆ. ಸಾಂಟಾ ಕ್ಲಾಸ್ ಬಂದು ಅಲ್ಲಿ ಗಿಫ್ಟ್ ಇಡ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಹಾಗೆ ಮಾಡ್ತಾರಲ್ಲ, ಯಾರಿಗೆಲ್ಲ ಹೇಳಿ. ಬಿಕಾಸ್ ಕೆಲವು ಟೈಮಲ್ಲಿ ಅವ್ರ ಹೆಸರು ಬರಿಬಿಟ್ಟು ಬರ್ತಾರೆ, ಹೆಸರು ಬರಿಬಿಟ್ಟು ಇರ್ತಾರೆ. ಒಳ್ಳೆಯವರು, ಒಳ್ಳೆ ಮನುಷ್ಯ. ಅವರು ಏನ್ ಮಾಡಿದ್ದಾರೆ? ಇದೆಲ್ಲ ಮಾಡಿದ್ದಾರೆ. ಒಂದ್ಸಾರಿ 3 ಸಿಸ್ಟರ್ ಇದ್ರು ಮನೆಯಲ್ಲಿ. ತುಂಬಾ ಪಾವರ್ಟಿ, ಏನು ಊಟಕ್ಕೆ ಏನೂ ಇಲ್ಲ. ಸಣ್ಣ ಕ್ಲಾಸ್ ಹೋಗಿದ್ರು. ಒಂದ್ಸಾರಿ ಹೋಗಿ ಹಿಸ್ಟ್ರಿಯಲ್ಲಿ ಇರ್ತದೆ, ಹಿಸ್ಟ್ರಿಯಲ್ಲಿ ಗೂಗಲ್ ನೋಡಿದರೆ ಸಣ್ಣ ಕ್ಲಾಸ್ ಏನ್ ಮಾಡಿದ್ದಾರೆ ಅಂತ ಇರ್ತದೆ. ಅಲ್ಲಿ ಹೋಗಿ ಒಂದು ಗೋಲ್ಡ್ ಬ್ಯಾಗ್ ಇರ್ತಾರೆ. ಗೋಲ್ಡ್ ಬ್ಯಾಗ್ ಅವ್ರ ಪಾವರ್ಟಿ ಹೋಗ್ಬಿಡ್ತು. ಓಕೆ, ಒಂದ್ಸಾರಿ ಒಬ್ಬನು ಕಳೆದೋಗ್ಬಿಟ್ಟ. ಓಕೆ, ಒಂದು ಚಿಕ್ಕ ಹುಡುಗನು ಸ್ಲೇವ್ ಆಗಿ ಹೋಗ್ಬಿಡ್ತಾನೆ. ಸ್ಲೇವ್ ಅಂತ ಏನ್ ಹೇಳ್ತೀರಾ ಕನ್ನಡ? ಸ್ಲೇವ್ ಅಡಿಮೆ. ಇಲ್ಲ, ಸ್ಲೇವ್ ಅಂದ್ರೆ ಏನ್ ಹೇಳ್ತೀರಾ?
ಅಡಿಮೆ ಅಂತಾರಲ್ಲ ತಮಿಳು. ಅಡಿಮೆ ಅಂದ್ರೆ ಜೀತ ಮಾಡೋದು. ಓಕೆ ಚಿಕ್ಕ ಮಗನಿದ್ದಾನೆ, ಅವನು ಕರ್ಕೊಂಡೋಗಿ ಬೇರೆ ಅಂದರೆ ಸೇಲ್ ಮಾಡುವುದು, ಸೇಲ್ ಮಾಡಿ ಅವನು ಏನು ಮಾಡಬೇಕು, ಮನೆಯಲ್ಲಿ ಕೆಲಸ ಮಾಡಬೇಕು, ಹಂಗೆ ಓಕೆ ಗುಲಾಮಾಗಿ ಇರಬೇಕು. ಓಕೆ, ಈ ಥರ ಒಬ್ಬನು ಗುಲಾಮಾಗಿ ಇದ್ದಾನೆ. ಇವರು ನಿಕೋಲಸ್ ಹೋಗಿ ಅವನನ್ನು ಬಿಡಿಸಿ ಕರ್ಕೊಂಡು ಬಂದರು. ಅವ್ರ ಮೇಲೆ ತುಂಬಾ ಕಥೆಗಳಿದೆ, ಅದು ಇದೇ ಥರ, ಸರಿನಾ? ಅವರು ಎಲ್ಲಿ ಬಿಷಪ್ ಆಗಿದ್ರು ಅಂದ್ರೆ ಅಪೊಸ್ತಲ 27:5, ಅಪೊಸ್ತಲ 27:5, ಆಕ್ಟ್ಸ್ ಆಫ್ ಅಪೊಸ್ತಲ್ಸ್ 27:5. ಅಪೊಸ್ತಲ 27:5ನೇ ವಾಕ್ಯ ಓದಿ. ಕಿಲಿಕ್ಯಕ್ಕೂ ಪಂಫುಲ್ಯಕ್ಕೂ ಎದುರಾಗಿರುವ ಸಮುದ್ರವನ್ನು ದಾಟಿ ಲುಕಿಯಾ ಸೀಮೆಯಲ್ಲಿರುವ ಮೊರಕ್ಕೆ ಬಂದೆವು. ಎಲ್ಲಿ ಬಂದು? ಮೊರಕ್ಕೆ. ಓಕೆ, ಮೊರಕ್ಕೆ ಅಂತಿದೆಯಲ್ಲ, ಅದು ಇಂಗ್ಲಿಷ್ ಅಲ್ಲಿ ಮೈರಾ ಅಂತ RA. ಈ ಮೈರಾ ಅಲ್ಲಿ ಈ ಸಾಂಟಾ ಕ್ಲಾಸ್ ಬಿಷಪ್ ಆಗಿದ್ರು ಅಂತ. ಈ ಮೈರಾ ಸಿಟಿ ಊರಲ್ಲಿ ಅವನು ಬಿಷಪ್ ಆಗಿದ್ದಾರಂತೆ. ಅವರು ಸಾಯಿದ ಮೇಲೆ ಅವರಿಗೆ ಸೈಂಟ್ ಕೊಟ್ಟಿದ್ದಾರೆ. ಓಕೆ, ನೀವು ಹೇಳಿ, ಸಾಂಟಾ ಕ್ಲಾಸ್ ಇಡ್ಬೋದು ಬೇಡ? ಇಡ್ಬೋದು. ಅದೇ ನಮಗೆ ಒಂದು ಗುರುತು ಅಷ್ಟೇ, ನಮಗೊಂದು ಗುರುತು ಒಂದು ಅಷ್ಟೇ. ಅದೇ ತರ ಇದು ಗುರುತೆಲ್ಲ ಆರಾಧನೆ ಮಾಡಬೇಕಾಗಿಲ್ಲ, ಮಾಡಬಾರದು. ಓಕೆ, ಯಾವುದನ್ನೇ ಆರಾಧನೆ ಮಾಡಬೇಕು? ರೋಮಾಪುರಿ 1ನೇ ಅಧಿಕಾರ ಜೀಸಸ್ ತಗೊಂಡಿದ್ದೀರಾ? 21 ಓದಿ. 21. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ಏನಿದ್ದು ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಇಲ್ಲ, ಅವ್ರು ಏನ್ ಮಾಡಿದ್ದಾರೆ? ರೋಮರಲ್ಲಿರುವವರೆಲ್ಲ ದೇವರೆಂದು ಘನಪಡಿಸಲಿಲ್ಲ ಅಂತ ಬರ್ತಿದೆ. ನಿಮಗೆಲ್ಲ ದೇವರು ಯಾರು ಗೊತ್ತಲ್ಲ, ಇಲ್ಲಿ ಬಂದು ಹೋಗಿದ್ದಾರೂ ಗೊತ್ತು ಅಲ್ಲ. ಇಲ್ಲಿ ಬಂದ್ಬಿಟ್ಟು ಆಚೆ ಹೋಗಿದ್ದಾರೆ ಕೆಲವರು, ಓಕೆ, ಅವ್ರಿಗೂ ಗೊತ್ತು. ಓಕೆ, ಈ ಸಬತ್ ದಿನದಲ್ಲಿ ಚರ್ಚ್ ಬರಬೇಕು ಅಂತ ಎಲ್ಲರೂ ಗೊತ್ತು. ತಿಳುವಳಿಕೆ ಇದ್ದರೂ ಕೂಡ ಬರುವುದಿಲ್ಲ. ಬರ್ತಾರ? ಬರುವುದಿಲ್ಲ. 21 ಓದಿ ಇನ್ನೊಂದ್ಸಾರಿ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು ಅವರು ಆತನನ್ನು ದೇವರೆಂದು ಗಣಪಡಿಸಬೇಕಲ್ಲ, ದೇವರನ್ನು ಗಣಪಡಿಸಬೇಕು. ಓದಿ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಇಲ್ಲ, ಅವರು ಉಪಕಾರ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಉಪಕಾರ ಮಾಡ್ತಾರೆ ಇಲ್ವಾ? ಮಾಡಿದ್ದಾರೆ. ಉಪಕಾರ ಮಾಡುವಾಗ ಏನ್ ಹೇಳ್ಬೇಕು? ಥ್ಯಾಂಕ್ಸ್ ಹೇಳ್ಬೇಕು. ಏನ್ ಹೇಳ್ಬೇಕು? ಥ್ಯಾಂಕ್ಸ್. ಓಕೆ, ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀರಾ ದೇವರಿಗೆ? ಬೆಳಿಗ್ಗೆ ಹುಟ್ಟಿದ ತಕ್ಷಣ ದೇವರೇ ನಿಮಗೆ ಸ್ತೋತ್ರ, ಒಳ್ಳೆ ನಿದ್ರೆ ಕೊಟ್ಟಿದ್ದೀರಲ್ಲ, ಈ ದಿವಸ ನಾನು ಕೊಟ್ಟಿದ್ದೀರಲ್ಲ, ನಿಮಗೆ ಸ್ತೋತ್ರ ಹೇಳ್ತೀರಾ? ಹೇಳ್ಬೇಕಾಗಿತ್ತು. ಓಕೆ, ಒಂದು ಗಿಫ್ಟ್ ಅಂತ ಹೇಳಿದಾರಲ್ಲ ಅವರು, ಗಿಫ್ಟ್ ಇಂಪಾರ್ಟೆಂಟ್. ಓಕೆ, ಸ್ಪಿರಿಚುವಲ್ ಗಿಫ್ಟ್ ಇಂಪಾರ್ಟೆಂಟ್. ಓಕೆ, ಒಬ್ರು ಬಾಲ್ ಹೆಡ್ ಇದ್ದಾನೆ, ಒಂದು ತಲೆಯಲ್ಲಿ ಕೂದಲಿಲ್ಲ ಅವನಿಗೆ, ಬಾಲ್ ಹೆಡ್, ಮೊಟ್ಟೆ ಅಂತ. ಓಕೆ, ಅವನಿಗೆ ಒಂದು ಗಿಫ್ಟ್ ಸಿಕ್ಕಿತ್ತು. ಯಾವ್ದು ಗಿಫ್ಟ್ ಗೊತ್ತಾ? ಯಾವ್ದು ಗಿಫ್ಟ್ ಸಿಕ್ಕಿತ್ತು? ಕೊಂಬು ಸಿಕ್ಕಿತ್ತು. ಏನು ಪ್ರಯೋಜನ? ಪ್ರಯೋಜನ ಇದೆಯಾ? ಇಲ್ಲ. ಒಂದು ಡ್ರಮ್ಮರ್ ಬಾಯ್ ಇದ್ದಾನೆ, ಡ್ರಮ್ ಹೇಳ್ತಾರಲ್ಲ, ಅವನಿಗೆ ಒಂದು ಗಿಫ್ಟ್ ಸಿಕ್ಕಿತ್ತು. ಒಡೆದು ಹೋಗಿದ್ದ ಡ್ರಮ್ ಸಿಕ್ಕಿತ್ತು. ಏನು ಪ್ರಯೋಜನ ಇದೆಯಾ? ಇಲ್ಲ. ಓಕೆ, ಈ ಬಾಲ್ ಹೆಂಡೆಡ್ ಅವನು ಗಿಫ್ಟ್ ಸಿಕ್ಕಿತ್ತು, ಕೊಂಬು. ಅವನು ಏನ್ ಬೇಕು? ದೇವರೇನು ಕೊಟ್ಟಿರುವ ಕೊಂಬಿಗೆ
ಸ್ತೋತ್ರ ಹೇಳಬೇಕು. ನನಗೇನು ಪ್ರಯೋಜನ ಇದೆ ಹಂಗೆ ಹೇಳ್ಬಾರ್ದು. ಓಕೆ, ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಗಂಡ ಕೊಟ್ಟಿದ್ದಾರೆ, ಸ್ತೋತ್ರ ಹೇಳಬೇಕು. ಸ್ತೋತ್ರ ಹೇಳಿಲ್ಲ ಅಂದ್ರೆ ದೇವರು ಬೇರೆ ಬೇರೆ ಏನು ಕೊಡುವುದು ಇಲ್ಲ, ಎಕ್ಸ್ಟ್ರಾ ಕೊಡುವುದಿಲ್ಲ. ಅರ್ಥ ಆಯ್ತಲ್ಲ? ಓಕೆ, ಒಬ್ಬಳು ಹೋಗ್ತಾನೆ, ದಾರಿಯಲ್ಲಿ ಹೋಗುವಾಗ ಪಿಕ್ ಪಾಕೆಟ್ ಆಯ್ತು, ಪರ್ಸ್ ಹೋಗಿದ್ದು. ಓಕೆ, ಅವನು ಏನು ಹೇಳ್ಬೇಕು ದೇವರ ಹತ್ರ? ಮಾತಾಡಿ, ದೇವರೇ ಪರ್ಸ್ ಕಳಬೋಯ್ತು, ಸ್ತೋತ್ರ ಬಾ, ನನ್ನನ್ನು ಮುಡಿದಿಲ್ಲ, ನನ್ನ ಸಾಯಿಲ್ಲ, ನನಗೆ ಸ್ತೋತ್ರ ಬಾ, ಪರ್ಸ್ ಮಾತ್ರ ಹೋಗಿದ್ದೆ ಅಂತ ಹೇಳ್ಬೇಕಾಗಿಲ್ಲ. ಅರ್ಥ ಇದ್ದಾನೆ ಮಾತಾಡೋದು? ಪರ್ಸ್ ಮಾತ್ರ ಹೋಯ್ತು, ಅವನು ನನ್ನನ್ನು ಏನು ಮಾಡಿಲ್ಲ, ಸ್ತೋತ್ರ ದೇವರೇ ಅಂತ ಹೇಳ್ಬೇಕು. ಇನ್ನೊಬ್ಬಳು ಹೋಗಿದ್ದಾನೆ, ಹೋಗುವಾಗ ಪರ್ಸ್ ಹೋಗಿತ್ತು, ಹೊಡೆದು ಬಿಟ್ಟ, ಬ್ಲಡ್ ಎಲ್ಲ ಬಂತು. ಓಕೆ, ಅವನೇನು ಹೇಳ್ಬೇಕು? ದೇವರೇ ನಿಮಗೆ ಜೀವ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ ಜೀವನ ಅವನು ಮುಟ್ಟಿಲ್ಲ, ನಿಮಗೆ ಸ್ತೋತ್ರ ಬಾ ಅಂತ ಹೇಳ್ಬೇಕಾಗುತ್ತೆ ಅಲ್ಲ? ಇದೇ ಥ್ಯಾಂಕ್ಸ್ ಗಿವಿಂಗ್ ಹಾರ್ಟ್ ನಮಗೆ ಇರಬೇಕು. ಆ ಹೃದಯ ನಮಗೆ ಬೇಕಾಗಿತ್ತು. ನಮಗೆ ಏನು ಕೊಟ್ಟಿದ್ದಾರೋ ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಥ್ಯಾಂಕ್ಸ್ ಹೇಳಬೇಕು, ಬೇಕೇ ಬೇಕಲ್ಲ. ಓಕೆ, ನಾವು ಒಳ್ಳೆ ಬಟ್ಟೆ ಬಂದಿಲ್ಲ, ಒಳ್ಳೆ ಬಟ್ಟೆ ಸಿಗೋದಿಲ್ಲ ಅಲ್ವಾ, ಅದು ಬಟ್ಟೆ ಚೆನ್ನಾಗಿತ್ತು, ಅಲ್ಲಿ ಅಂಗಡಿಯಲ್ಲಿ ನೋಡುವಾಗ ಸೂಪರ್ ಆಗಿತ್ತು, ಅದು ಬೇಕಾಗಿತ್ತು, ಬಟ್ ಅದು ತುಂಬ ಕಾಸ್ಟ್ಲಿ ಆಯ್ತಲ್ಲ, 3000 rupees ಸ್ಯಾರಿ, 5000 rupees, ಹಂಗೆ ಏನು ಬರುತ್ತಲ್ಲ, ಹೌದಾ ಇಲ್ವಾ? ಏನಾಗಿ ಗೊತ್ತಿಲ್ಲ, ಬರುತ್ತೆ. ಓಕೆ, ಅದು ಸಾಧಾರಣ ಬರುತ್ತೆ. ಬಟ್ ದೇವರಿಗೆ ಈ 3000 rupees ಸ್ಯಾರಿ ಕೊಟ್ಟಿದ್ರಲ್ಲ, ನಮಗೆ ಸ್ತೋತ್ರ, ಅದು ಕೂಡ ಕೆಲವರಿಗೆ ಇಲ್ಲ ಅಲ್ಲ, ಅದು ಕೂಡ ಇಲ್ಲ, ಈ ಸ್ತೋತ್ರ ಹೇಳಲೇಬೇಕು. ಓಕೆ, 21 ಓದಿದ್ರೆ 22 ಓದಿ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಅದಕ್ಕೆ ಬದಲಾಗಿ ಏನ್ ಮಾಡ್ತೀರಾ? ಓದಿ. ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಕ್ರಿಯೇಷನ್ ಅಲ್ಲಿ ನೋಡ್ತಾ ಇದ್ದಾರೆ, ಕ್ರಿಯೇಷನ್ ಅಲ್ಲ, ಕ್ರಿಯೇಟ್ ನೋಡ್ಬೇಕು. ನಮ್ಮನ್ನು ಉಂಟು ಮಾಡಿದ ದೇವರನ್ನು ನೋಡ್ಬೇಕು. ಹೌದು, ಇದೇ ಕ್ರಿಸ್ಮಸ್ ಹಬ್ಬದ ಸಂದೇಶ ನಮಗೆ, ಇದೇ ಕ್ರಿಸ್ಮಸ್ ಹಬ್ಬದ ಸಂದೇಶ. ದೇವರನ್ನು ಬಿಟ್ಟು ಬೇರೆ ಹಸು ಏನೇನೋ ಬರ್ತಿದ್ದಾರಲ್ಲ, ಲಿಸ್ಟ್ ಇದೆ, ಹೌದು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ದೇವರಾಗಿ ಅದೆಲ್ಲ ಮೂರ್ತಿಯಾಗಿ ಮಾಡಿಕೊಂಡಿರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಲ್ಲಿ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲು ಎಂದು ದೇವರು ಅವರನ್ನು ಹೊರಸಾದ ಜನರಿಗೆ ಒಪ್ಪಿಸಿದರು. ಓಕೆ, 25. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದ ಯಾರಲ್ಲಿ ಬಿಟ್ಟಿದ್ದಾರೆ? ಸತ್ಯ ದೇವರು ಬಿಟ್ಟು ಹೋಗಿದ್ದಾರೆ, ಸತ್ಯ ದೇವರು ಬಿಟ್ಟು ಹೋಗಿದ್ದಾರೆ ಅಂತ ಬಿಟ್ಟು ಹೋಗಬಾರದು ಅಲ್ಲ. ಹೌದು, ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರೂ ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಓಕೆ, ಇವಾಗ 28 ಓದಿ. 28. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದಿದ್ದರಿಂದ, ದೇವರ ಜ್ಞಾನ ಅವರಿಗೆ ಏನಿಲ್ಲ, ಇಷ್ಟ ಇಲ್ಲ. ಇಷ್ಟ ಇರಬೇಕು. ನಾನು ನೋಡಿದೆ, ನೀವೆಲ್ಲ ಕೆಲವು ಹಾಡುಗಳನ್ನ ಬರೆದು ಬಿಟ್ಟು ಹಾಡ್ತೀರಲ್ಲ, ಬರೆದು ಬಿಟ್ಟು ಓದ್ತೀರಾ, ಕೆಲವು ಬುಕ್ಕಲ್ಲಿ ನೋಡಿ ಹಾಡ್ತೀರಾ. ದೇವರು ಅದನ್ನು ನೋಡ್ತಾನೆ. ಅದು ನೋಡಿ ಏನ್ ಹೇಳ್ತಾರೆ ದೇವರು, ನನ್ನಲ್ಲಿ ಅವನು ಆಸಕ್ತನಾಗಿದ್ದಾನೆ, ನನ್ನನ್ನು ಅವಳು ಆಸಕ್ತನಾಗಿದ್ದಾಳೆ, ನಾನು ಬಿಡಿಸಬೇಕು ಅಂತ ಅವರು ಅಂತ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಓ ಗ್ಲೋರಿ ಟು ಗಾಡ್. 28, 29. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ ಅವರು ಸಕಲ ವಿಧ
ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಪ್ರಲೋಭಿ, ದುಷ್ಕೃತ್ಯಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆಗಳದಿಂದಲೂ ತುಂಬಿದವರಾದರು. ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಒಂದಿದೆ ಹೊಟ್ಟೆ ಕಿಚ್ಚು. ಏನಿದೆ? ಹೊಟ್ಟೆ ಕಿಚ್ಚು. ಪಕ್ಕದ ಮನೆಯಲ್ಲಿ ಏನೋ ತಗೊಂಡಿದ್ರೆ ಹೊಟ್ಟೆ ಕಿಚ್ಚು ಬರ್ತದಲ್ಲ, ಬರ್ತಾ ಇಲ್ಲ, ಬರ್ತದೆ. ಇದೆಲ್ಲ ಬಾರದು ಅಂತ ಬಂದಿದೆ ಬೈಬಲಲ್ಲಿ. ಅದೆಲ್ಲ ಇದ್ರೆ ದೇವರು ನೀವೇನ್ ಮಾಡಿಲ್ಲ, ಮಹಿಮೆ ಪಡಿಸಿಲ್ಲ ಅಂತ ಅರ್ಥ. ಓದಿ, ಲಿಸ್ಟ್ ಇದೆ, ತುಂಬಾ ಇದೆ. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಳಲು ಕಲ್ಪಿಸುವವರು, ತಂದೆ ತಾಯಿಗಳು ಮಾತನ್ನು ಕೇಳದವರು ಅಂತ ಅರ್ಥ. ಇದೆಲ್ಲ ಇದೆ, ಲಿಸ್ಟ್ ಇದೆ. ತಂದೆ ತಾಯಿ ಮಾತು ಕೇಳಬೇಕಾ ಬೇಡ? ಕೇಳಬೇಕು. 5ನೇ ಕಟ್ಲೆ ಯಾವ್ದು ಗೊತ್ತಾ? 10 ಕಟ್ಲೆ ಇದೆಯಲ್ಲ, 5ನೇ ಕಟ್ಲೆ ಏನ್ ಹೇಳ್ತದೆ? ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 12. ಎಕ್ಸೋಡಸ್ ಯಾತ್ರ ವಿಮೋಚನ ಕಾಂಡ 20:12. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಏನ್ ಮಾಡ್ಬೇಕು? ಸನ್ಮಾನಿಸಬೇಕು. ತಂದೆ ತಾಯಿಗಳನ್ನು ಅವಮಾನಿಸಬೇಕು. ತಂದೆ ತಾಯಿಯನ್ನು ಅವಮಾನಿಸಬೇಕು ಅಂತ ಬರ್ತಿದ್ಯಾ? ಮಾಡ್ತೀರಲ್ಲ ನೀವೆಲ್ಲ ಒಳ್ಳೆಯವರು. ಬಿಟ್ಟು ಹೋಗಿದಾರಲ್ಲ, ಬಿಟ್ಟು ಹೋಗಿದವರು ತಂದೆ ತಾಯಿಯನ್ನು ಸನ್ಮಾನಿಸುವುದಿಲ್ಲ. ಓದಿ, ಓದಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ಏನಾಗುತ್ತೆ? ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ I will extend your life ಅಂತ ಅರ್ಥ. ಬಹುಕಾಲ ಇರುವಿರಿ ಅಂತ ಅರ್ಥ. ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಇದೇ ಕ್ರಿಸ್ಮಸ್ ಹಬ್ಬದ ಏನು? ಸುವಾರ್ತೆ. ಓಕೆ, ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಕೆಲವು ಟೈಮಲ್ಲಿ ಅವ್ರು ಬೆಡ್ ಅಲ್ಲಿ ಇರ್ತಾರೆ, ಬರಕ್ಕಾಗಲ್ಲ. ಓಕೆ, ನೀವೆಲ್ಲ ಸಭೆಗೆ ಬರ್ತೀರಾ, ಸಭೆಗೆ ಬಂದ್ಬಿಟ್ಟು ಎಲ್ಲ ಅಲ್ಲಿ ಎಲ್ಲ ಹೇಳ್ಬಿಟ್ಟು ಮನೆಗೆ ಹೋಗಿ ಸುಮ್ಮನೆ ಇರಪ್ಪ ಏನು ಹೇಳ್ತೀರಾ? ನಾನು ಹೇಳಿದ್ರೆ ದೇವರ ಮುಂದೆ ಅದು ಒಳ್ಳೆಯದು ಅಲ್ಲ. ಇಟ್ ಇಸ್ ನಾಟ್ ಗುಡ್. ಯು ಶುಡ್ ಹಾನರ್ ಯುವರ್ ಪೇರೆಂಟ್ಸ್. ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಅವ್ರ ಮಾತು ಹೇಳುವಾಗ ಕೇಳಬೇಕು, ಹೌದಿಲ್ವಾ? ಓಕೆ, ಒಬ್ಬನು ತಪ್ಪು ಮಾಡಿದ್ದಾನೆ, ಮಾತು ಕೇಳಿಲ್ಲ, ಅವನಿಗೆ ಕ್ಷಮೆ ಇದೆಯಲ್ವಾ? ಇದೆ, ಕ್ಷಮೆ ಇದೆ. ತಂದೆ ಅವರನ್ನು ಪನಿಷ್ ಮಾಡ್ತಾರ? ಇಲ್ಲ, ಪ್ರೀತಿಯಿಂದ ನೋಡ್ತಾರೆ. ಕೋಪ ಬರ್ತದೆ, ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂತ ಕೋಪ ಬರ್ತದೆ, ಪ್ರೀತಿ ಇರ್ತದೆ. ಕೋಪದಿಂದ ಹೆಚ್ಚಾಗಿ ಏನಿರ್ತದೆ? ಪ್ರೀತಿ ಇರ್ತದೆ. ಅದು ಗೊತ್ತಿರಬೇಕು. ತಂದೆ ಮೇಲೆ ಪ್ರೀತಿ ಇರಬೇಕು, ಮಗ ಮೇಲೆ ಪ್ರೀತಿ ಇರಬೇಕು. ಓಕೆ, ಬೈಬಲ್ ಹೇಳ್ತದೆ ದೇವರು ಪ್ರೀತಿ ಉಳ್ಳವರು, ಪ್ರೀತಿ ಇಲ್ಲದವರು ದೇವರನ್ನು ಗೊತ್ತಿಲ್ಲ. ನೋಕಿದೆ, ಒಂದು ಜಾವನಲ್ಲಿ ಇದೆ. ಪ್ರೀತಿ ಇರಲೇಬೇಕು. ಪ್ರೀತಿ ಇಲ್ಲ ಅಂದ್ರೆ ದೇವರು ನಿಮ್ಮ ಹತ್ರ ಇಲ್ಲ, ಇಮ್ಮಾನುವೇಲ್ ದೇವರು ನಿಮ್ಮ ಹತ್ರ ಇರುವುದು ಇಲ್ಲ ಅಂತ ಅರ್ಥ. ಓಕೆ, 30 ಓದಿದ್ದೀರಾ? 30 ಓದಿ. 1:30. ಅದೇ ಮೇರೆಗೆ ನಿಮ್ಮ ಕುರಿ ದನಗಳ ಚೊಚ್ಚಲ ಮರಿಗಳನ್ನು ನನಗೆ ಸಮರ್ಪಿಸಬೇಕು. 7 ದಿವಸ ಆ ಮರಿ ತಾಯಿಯ ಹತ್ತಿರ ಇರಲಿ. ರೋಮಾಪುರಿ 1:30. ರೋಮನ್ಸ್ ಚಾಪ್ಟರ್ 1:30. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು. ದೇವರನ್ನು ದ್ವೇಷಿಸ ಮಾಡಬೇಕು ಬಾರ್ದ ಅಲ್ಲ? ಮಾಡಕ್ಕೆ ಆಗುತ್ತಾ? ಇಲ್ಲ. ದ್ವೇಷ ಯಾರ ಮೇಲೆ? ದೇವರ ಮೇಲೆ ದ್ವೇಷ.
ಓದಿ. ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಳನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ಓದಿದ್ದೀವಿ. 31 ವಿವೇಕ ಇಲ್ಲದವರು, ಏನಿಲ್ಲದವರು, ವಿವೇಕ ವಿವೇಕ ಇಲ್ಲ, ತಿಳಿವಳಿಕೆ ಇಲ್ಲ, ದೇವರ ಬಗ್ಗೆ ತಿಳಿವಳಿಕೆ ಇದ್ರೂ ಕೂಡ ಅವ್ರ ಮೇಲೆ ಮಹಿಮೆ ಸೇರಿಸುವುದಿಲ್ಲ. ಸರಿನಾ? ಓಕೆ, ಓದಿ. ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು, ಆದರೂ 32 ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಬೇಕೆಂಬ ಯಾರಿಗೆ ಪಾತ್ರರಾಗಿದ್ದಾರೆ? ದೇವರ ವಿಧಿಯು ಯಾರಿಗೆ ಪಾತ್ರರಾಗಿದ್ದಾರೆ? ಮರಣಕ್ಕೆ ಪಾತ್ರರಾಗಿದ್ದಾರೆ ಅಂತ ಬರ್ತಿದೆ. ಈ ಹಬ್ಬದ ದಿವಸದಲ್ಲಿ ನೀವೆಲ್ಲ ಆಶೀರ್ವಾದ ಹಿಂಗಿರ್ತೀರಾ ಒಳ್ಳೇದಾಗತ್ತೆ ಅದು ಹೇಳ್ಬಿಟ್ಟು ಹೋಗೋಕೆ ನನಗೆ ಸಾಧ್ಯ ಇದೆ, ಹೇಳ್ಬಿಟ್ಟು ಹೋಗ್ಬೋದು ಅಲ್ಲ. ಬಟ್ ವಾಕ್ಯ ಏನ್ ಹೇಳ್ತದೆ? ಸತ್ಯವಾಗಿ ಹೇಳ್ಕೊಡ್ಬೇಕು, ಕೊಡ್ಬೇಕು. ಪ್ರೀತಿ ಇದ್ರೆ ದೇವರ ಮೇಲೆ, ಅವ್ರ ಮೇಲೆ ಆಸಕ್ತ ಇದ್ರೆ, ಅವ್ರ ಮೇಲೆ ನಂಬಿಕೆ ಇದ್ರೆ, ಅವ್ರ ಮೇಲೆ ಪ್ರೀತಿ ಇದ್ರೆ, ಏನು ಬಂದಿದೆಯೋ ಏನನ್ನ ಬರ್ತಿದೆಯೋ ಅದ್ರ ಬಗ್ಗೆ ನಾನು ನಡೆಸಬೇಕು. ಹೌದಾ ಇಲ್ವಾ? ಓಕೆ. ಈ ರೋಮಾಪುರಿ ಪತ್ರಿಕೆ 1-30 ಓದುವಾಗ ಬೇಡ ಆಯ್ತು. ಓಕೆ, ಓದುವಾಗ ದೇವರ ಹತ್ರ ಹೇಳ್ತಾನೆ, ತಿಳಿವಳಿಕೆ ಎಲ್ಲರೂ ಗೊತ್ತಿದೆ ನಾನು ದೇವರಂತ. ಅವ್ರು ಏನ್ ಮಾಡಿದ್ದಾರೆ? ಹಸು ಮಾಡಿದ್ದಾರೆ. ಯಾವಾಗ ಮಾಡಿದ್ದಾರೆ? ಒಂದು ಹಸು ಉಂಡು ಮಾಡಿದಾರಲ್ಲ ವಿಮೋಚನೆ ಕಾಂಡದಲ್ಲಿ. ಮೋಸೆ ಮಳೆ ಮೇಲೆ ಹೋಗುವಾಗ ಕೆಳಗಡೆ ಆರೋನು ಮಾಡಿದ್ದಾನೆ, ಎಲ್ಲ ಗೋಲ್ಡ್ ತಗೊಂಡು ಮಾಡಿದ್ದಾನೆ. ಅದೇ ಬರ್ತಿದೆ ನೋಡಿ, ಅದೇ ಬರ್ತಿದೆ. ಈ ಪಿಳ್ಳಿ ಶೂನ್ಯ ಹೋಗ್ತಾರಲ್ಲ, ಏನೋ ಮಾಟ ಮಂತ್ರ. ಎಕ್ಸೋಡಸ್ 23 ಓದಿ. ಎಕ್ಸೋಡಸ್ ವಿಮೋಚನೆ ಕಂಡ 23 ಕಣಿ ಕೇಳುವವರು ಇಲ್ಲ. ಎಕ್ಸೋಡಸ್ 23 ಯಾರಲ್ಲಿ? ಯಾಕೋಬನಲ್ಲಿ ಶಕನ ನೋಡುವವರು ಇಲ್ಲ. ಶಕನ ನೋಡ್ತಾರಲ್ಲ. ಸೊ ಓಕೆ, ಒಂದು ಕ್ಯಾಟ್ ಕ್ರಾಸ್ ಹೋಗಿದ್ದಂದ್ರೆ ಹೋಗುದಿಲ್ಲ, ಹೌದಿಲ್ಲ? ಅದು ಶಕನ ನೋಡುವುದು. ಈ ಲಿಸರ್ಡ್ ಇದೆಯಲ್ಲ, ಹಳ್ಳಿ ಏನೈತಿರ ಕನ್ನಡದಲ್ಲಿ ನೋಡಿಲ್ಲ, ಹಳ್ಳಿ ಅದು ಸೌಂಡ್ ಕೊಟ್ಟಿದ್ರೆ, ಅಯ್ಯೋ ಸೌಂಡ್ ಕೊಟ್ಟಿದ್ದಾರೆ, ಅದು ಕಣಿ ಕೇಳ್ಬಹುದು ಅಲ್ಲ. ಇದು ಓದಿ. ಯಾಕೋಬನಲ್ಲಿ ಶಕನ ನೋಡುವುದಿಲ್ಲ, ಕಣಿ ಕೇಳುವುದಿಲ್ಲ. ಇದೆಲ್ಲ ನೋಡಬಾರ್ದು ಅಂತ ಬರ್ತಿದೆ. ನೋಡಿದ್ರೆ ಓಕೆ, ತಿಳಿವಳಿಕೆ ಇದ್ದು ಕೂಡ ನೀವೇನ್ ಮಾಡ್ತೀರಾ? ಎಗೇನ್ಸ್ಟ್ ಆಗಿ ಮಾಡ್ತೀರಾ, ದೇವರಿಗೆ ಎಗೇನ್ಸ್ಟ್ ಆಗಿ ಮಾಡ್ತೀರಾ ನೀವು. ಓಕೆ, ಆದ್ರಿಂದ ಈ ವಾಕ್ಯ ಮೇಲೆ ನಾವು ಏನಿರಬೇಕು? ತಿಳಿವಳಿಕೆ ಇರಬೇಕು. ಒಂದು ಆತ್ಮ ಇದೆ. ಈ ಆತ್ಮ ಏನ್ ಮಾಡ್ತದೆ ಗೊತ್ತಾ? ಓದಿ ಐಸಯ 11:2. ಐಸಯ 11:2 ವಾಕ್ಯ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕದ ಆತ್ಮ, ಆಲೋಚನಾ ಪರಾಕ್ರಮ. ಈ ಅಂಕುರದ ಮೇಲೆ ಅಂದ್ರೆ ಜೀಸಸ್ ಬಗ್ಗೆ ಬರ್ತಿದೆ, ಜೀಸಸ್ ಬಗ್ಗೆ ಬರ್ತಿದ್ದಾರೆ. ಓಕೆ, ಅವ್ರ ಮೇಲೆ ಏನಿರ್ತದೆ? ಹೋಗಿ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನೆ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಆಮೆನ್, ಆಮೆನ್. ಜೀಸಸ್ ಮೇಲೆ 11:2 ಜೀಸಸ್ ಮೇಲೆ ಈ ಆತ್ಮ ಇರ್ತದೆ. ಜೀಸಸ್ ಮೇಲೆ ಇರುವಾಗ ನಮ್ಮ ಮೇಲೆ ಬರ್ತದ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆತ್ಮ ನಮ್ಮ ಮೇಲೆ ಬರ್ತದೆ. ಓಕೆ, ಫಿಯರ್ ಆಫ್ ದ ಲಾರ್ಡ್.
ಇಟ್ಸ್ ಅ ಬಿಗಿನಿಂಗ್ ಆಫ್ ವಿಸ್ಡಮ್ ಅಂತ ಬರ್ತಿದೆ. ಓಕೆ, ಜ್ಞಾನಯುಕ್ತಿಗಳು 1:7 ಏನ್ ಬರ್ತಿದೆ? ಜ್ಞಾನಯುಕ್ತಿಗಳು 1:7 ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಓಕೆ, ಯಾವನು ಭಯ ಇರಬೇಕು. ಭಯ ಇದ್ರೆ ಬೇರೆ ಕಡೆ ಅಲ್ಲಿ ಇಲ್ಲಿ ಅಲ್ಲಾಡಿ ಹೋಗುವುದು ಇಲ್ಲ. ಓಕೆ, ಸಭೆಗೆ ಬರ್ತೀರಾ, ಓದ್ತೀರಾ, ಬೈಬಲು ಹಾಡ್ತೀರಾ, ಎಲ್ಲ ಮಾಡಬೇಕು. ನಿನ್ನ ಸಭೆಗೂ ಒಂದು ಅಪ್ಪಣೆ ಕೊಟ್ಬಿಟ್ಟು ಹೋಗ್ತೀನಿ ನಾನು. ಒಂದು ಅಪ್ಪಣೆ ಆಲ್ರೆಡಿ ಹೇಳಿದ್ದೀನಿ, ನೀವು ಇಲ್ಲ ನೀವು ಹೇಳ್ತೀರಾ. ಇಲ್ಲಿ ಇರುವ ಯಾರಾದೊಬ್ರು ಮ್ಯೂಸಿಕ್ ಕಲಿಬೇಕು. ಕೀಬೋರ್ಡ್ ಯಾರು ಬೇಕಾದ್ರೂ ಕಲಿಬೋದು. ಇಂಟ್ರೆಸ್ಟ್ ಇದ್ರೆ ಬರ್ತಾರೆ. ಅಯ್ಯೋ ಗೊತ್ತಿಲ್ಲ, ಆಗಿಲ್ಲ. ಇಂಟ್ರೆಸ್ಟ್ ಇದ್ರೆ ಒಂದು ಕ್ಲಾಸ್ಗೆ ಹೋಗಿ ಸಭೆಯಲ್ಲಿ ಬಂದು ಅದು ಯೂಸ್ ಮಾಡಿ. ಅದು ಒಳ್ಳೇದು, ಸಭೆಗೆ ಒಳ್ಳೇದು. ಆಮೇಲೆ ಮಾಡುವಾಗ ನಿಮ್ಮ ಮೇಲೆ ಈ ಆತ್ಮ ಬಂದಿರುತ್ತದೆ. ಈ ಆತ್ಮ ಬರ್ತದೆ, ನಿಮ್ಮ ಮೇಲೆ ಬರ್ತದೆ, ಖಂಡಿತ ಬರ್ತದೆ. ನಿಮ್ಮ ಮೇಲೆ ದೆವ್ವ ಬರೋಕ್ಕೆ ಅಧಿಕಾರ ಇಲ್ಲ. Since you are singing in the church, since you are reading the Bible, since you are praying to the Lord, no evil spirit can come near you. Amen. ಇಂದು ದೆವ್ವ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಹಂಗೆ ಬರ್ತಿದೆ Numbers 23:23. ಓಕೆ, Numbers 23:23 ಓದಿದಿಲ್ಲ? ಯಾಕೋಬನಲ್ಲಿ ಶಕುನ ನೋಡಬಹುದು ಇಲ್ಲ, ಯಾಕೋಬರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲಲ್ಲಿ ಕಣಿ ಕೇಳುವುದಿಲ್ಲ. ಇಲ್ಲ, ಸಾಕು. ಓಕೆ, ಅದು ಏನು ಮಾಟ ಬಂದರೆ ಮಾಡಕ್ ಆಗಲ್ಲ. ನಿಮ್ಮ ಮೇಲೆ ಏನು ದೆವ್ವ ಬರುವುದು ಇಲ್ಲ. ಆಮೇಲೆ ದೆವ್ವ ಬಂದಿದ್ದ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ? ಗೊತ್ತಾಗಲ್ಲ. ಯಾರು ಹೇಳ್ತೀರ? ವೆರಿ ಗುಡ್, ಗೊತ್ತಾಗಲ್ಲ. ಅದು ನಿಮ್ಗೆ ಗೊತ್ತಾಯ್ತು. ದೇವರು ಬಿಟ್ಟದ್ದು ಅವ್ರಿಗೆ ಗೊತ್ತಾಗಲ್ಲ. ಹುಚ್ಚಿತನ ಇದೆಯಲ್ಲ, ಹುಚ್ಚಿ ಅವ್ರಿಗೆ ಇದೆ ಅಂತ ಅವ್ರಿಗೆ ಗೊತ್ತಾಯ್ತಾ ಇಲ್ವಾ? ಗೊತ್ತಿಲ್ಲ, ಅದಕ್ಕೆ ಹುಚ್ಚಿತನ ಇದ್ದಾರೆ. ಗೊತ್ತಿದ್ರೆ ಅವರು ಹುಚ್ಚಿತನ ಮಾಡೋದಿಲ್ಲ. ಒಂದು ಸ್ಮಾಲ್ ಗ್ಯಾಪ್ ಇದೆ ಅಷ್ಟೇ. ಅವ್ರಿಗೆ ಗೊತ್ತಿದ್ರೆ ಅವರು ಹುಚ್ಚಿತನ ಮಾಡುವುದು ಇಲ್ಲ. ಅದೇ ತರ, ಆರ್ ಯು ಸ್ಟ್ಯಾಂಡಿಂಗ್ ಇನ್ ದ ಡಾರ್ಕ್ನೆಸ್ ಆರ್ ಇನ್ ದ ಲೈಟ್? ಯೋಹನ 1:1 ಆದಿಯಲ್ಲಿ ವಾಕ್ಯವಿತ್ತು. ಏನಿತ್ತು? ಆದಿಯಲ್ಲಿ ವಾಕ್ಯ ಇತ್ತು. ಆ ವಾಕ್ಯವು ದೇವರಾಗಿತ್ತು, ಹಾ. ದೇವರ ಬಳಿಯಲ್ಲಿತ್ತು. ಹಾ. ಆ ವಾಕ್ಯವು ದೇವರಾಗಿತ್ತು. ಹಾ. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಹಾ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಹಾ. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಓದಿ ಕಂಡಿಯೋ. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಏನಿತ್ತು? ಜೀವವಿತ್ತು. ಜೀವ ಇತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವ ಹೆಂಗಿತ್ತು? ಮನುಷ್ಯರಿಗೆ ಬೆಳಕು ಅಂತ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ಕತ್ತಲು ಅದನ್ನು ಮುಸುಕಲಿಲ್ಲ. ಓಕೆ, ಈ ವಾಕ್ಯ ಏನ್ ಹೇಳ್ತದೆ? 9ನೇ ವಾಕ್ಯ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು ಅವರೇ ಬೆಳಕು. ಅವರೇ ಬೆಳಕು. ಈಸ್ ಅ ಲೈಟ್. ವಾಕ್ಯ ಮಾಂಸವಾಗಿ ಬಂದು, ಸರಿನಾ? ಈ ವಾಕ್ಯ ಮಾಂಸ ಬಂದ್ರೆ ಅವರು ಬೆಳಕಾಗಿದ್ರು. ನೀವು ಬೆಳಕಲ್ಲಿದ್ದೀರಾ, ಕತ್ತಲಲ್ಲಿದ್ದೀರಾ? ಜೋರ ಹೇಳಿ. ಬೆಳಕಲ್ಲಿ ಇದೆ. ಕತ್ತಲಲ್ಲಿದ್ದರೆ ಏನು ಕಾಣಕ್ಕಾಗಲ್ಲ, ಏನು ಕಾಣೋದಿಲ್ಲ. ಓಕೆ, ಕತ್ತಲಲ್ಲಿ ಇರುವಾಗ ನಮಗೇನು ಗೊತ್ತಾಗಿಲ್ಲ, ಹೌದಲ್ಲ? ಕತ್ತಲು. ಲೈಟ್ ಇರುವಾಗ ಎಲ್ಲ ಕಾಣ್ತದೆ. ಅದಕ್ಕೆ
ನೀವು ಡಾರ್ಕ್ನೆಸ್ ಇಂದ ಲೈಟ್ ಬಂದು ಬಿಡಬೇಕು, ಇಲ್ಲಿ ಬಂದ್ಬಿಡ್ಬೇಕು. ಐಸಯ್ಯ 9:2. ಐಸಯ್ಯ 9:2. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ಹಾ. ದೊಡ್ಡ ಬೆಳಕು ಕಾಣಿಸಿತು, ಹಾ. ಕತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಇನ್ನೊಂದ್ಸಾರಿ ಓದಿ. ಬೇರೆ ಯಾರು ಹೇಳಿ? ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲಲ್ಲಿ ಇರುವ ಈ ಜನರಿಗೆ ಏನಾಯ್ತು? ದೊಡ್ಡ ಬೆಳಕು ಕಾಣಿಸಿತು. ಕತ್ತಲಾದ ದೇಶದಲ್ಲಿದ್ದ ಇದ್ದವರಿಗೆ ಪ್ರಕಾಶವು ಹೊಳೆಯಿತು. ಕತ್ತಲೊಳಗೆ ಕೆಲವರು ಇದ್ದಾರೆ. ನಾವೆಲ್ಲ ದೇವ್ರ ಮಕ್ಕಳಾಗಿರುವಾಗ ನಮ್ಮ ಮೇಲೆ ಏನ್ ಬಂತು? ಬೆಳಕು ನಮ್ಮ ಮೇಲೆ ಬಂತು. ಅದರಿಂದ ನಾವೆಲ್ಲ ದೇವರ ಮಕ್ಕಳಾಗಿದ್ದೇವೆ. ಕತ್ತಲಲ್ಲಿ ಇರುವಾಗ ಅವ್ರು ನೋಡಿದ್ದಾರೆ, ಬೆಳಕು ನೋಡಿದ್ದಾರೆ. ಎಷ್ಟೋ ಜನ ನೋಡಿದ್ದಾರೆ. ಬಟ್ ಎಲ್ಲರೂ ಜೀಸಸ್ ಕಡೆ ಬಂದಿದ್ದಾರ? ಇಲ್ಲ, ಏನೂ ಬಂದಿಲ್ಲ. ಏನೋದು ಬಂದಿಲ್ಲ. ಅವನೇನ್ ಮಾಡಿದ್ದಾನೆ? ಎಲ್ಲ ಚಿಕ್ಕ ಮಗಳನ್ನು ಸಾಯಿಸ್ಬೇಕು ಅಂತ ಹೇಳಿದ್ದಾನೆ. ಹೌದಲ್ಲ? ಕತ್ತಲಲ್ಲಿ ನಾವು ಇರಬಾರದು. ದೇವರಿಗೆ ಹೇಳ್ಕೊಟ್ಟಾಗಿ ರೋಮ 1:30 ಎಂದು ಮನೆಗೆ ಹೋಗಿ ಓದಿ ನೋಡಿ. ಇನ್ನೊಂದು ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ನಿಮ್ಮ ತಂದೆ ತಾಯಿ ಇದ್ದಾರಮ್ಮ? ಇಲ್ಲ. ಓಕೆ, ಹೋಗ್ಬೇಕು. ಓಕೆ, ಇವರು ತಾಯಿ ಇದ್ದಾರೆ. ನಿಮ್ಮ ಮಕ್ಕಳು ಏನು ಬಂದಿದ್ದಾರಾ? ನಿಮ್ಮ ಮಕ್ಕಳು ಬಂದಿದ್ದಾರಾ? ಸಭೆಗೆ ಬಂದಿದ್ದಾರಾ? ಒಳ್ಳೆಯದು, ಗುಡ್. ಯಾರು ನಿಮ್ಮ ಮಕ್ಕಳು? ಯಾರು ನಿಮ್ಮ ಮಕ್ಕಳು? ಬಂದಿಲ್ಲ. ಏನಾಯ್ತು? ಬರಲ್ಲ. ಬರ್ತಾರೆ. ನಾನು ಹೇಳಿದ್ರೆ ಹಂಗೆ ಆಗತ್ತಮ್ಮ, ಹಂಗೆ ಆಗುತ್ತೆ. ನಿಮ್ಮ ಮಕ್ಕಳು ಬರ್ತಾರೆ ಸಭೆಗೆ. ಆಮೇಲೆ ಹಲ್ಲೆಲೂಯಾ. ಓಕೆ, ನಂಬಿಕೆ ಇರುವಾಗ ದೇವರ ಮಗನೇನು ನೋಡ್ಬೋದು, ಕಾಣ್ಬೋದು. ನಂಬಿಕೆ ಇರಬೇಕು. ನೀವು ಬಂದಿದ್ದೀರಾ, ನಂಬಿಕೆಯಿಂದ ಬಂದಿದ್ದೀರಾ. ಈಗ ಏನೇನೋ ತಗೊಂಡು ಬಂದಿದ್ದೀರಾ, ನೋಡಿದ್ದೀನಿ ನಾನು. ನೆನಪಿಸ್ಕೊಂಡು ನೀವು ನೋಡ್ತಾರ ಅದನ್ನು. ಅದಕ್ಕೆ ಹೆಚ್ಚು ಬಾಲ ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಕಣ್ಣೀರು ದೇವರು ನೋಡ್ತಾರೆ. ನಿಮ್ಮ ಕಣ್ಣೀರು ದೇವರು ನೋಡ್ತಾರೆ. ಎಲ್ಲಿ ಇಟ್ಟಿದ್ದಾರೆ ಗೊತ್ತಾ? ಮೇಲೆ ಒಂದು ಬಾಟಲ್ ಇಟ್ಟಿದ್ದಾರಂತೆ. ಡೈಲಿ ಅದನ್ನು ನೋಡ್ತಾರೆ. ಕಣ್ಣೀರು ನೋಡಿದ್ದೀನಮ್ಮ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ಓಕೆ, ನೀವೆಲ್ಲ ಏನ್ ಮಾಡಬೇಕು? ಈ ಸಭೆಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಖಂಡಿತ ಸಭೆಗೆ ಮಾತ್ರ ಅಲ್ಲ, ಸಭೆ ಪಾಸ್ಟರ್ ಮಾಡಿ ಅವ್ರ ಫ್ಯಾಮಿಲಿಗೆ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು. ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವ್ರ ಪ್ರಾರ್ಥನೆ ಬೇಕಾ? ಬೇಕು. ಪ್ರಾರ್ಥನೆ ಖಂಡಿತ ಬೇಕು. ಈ ಸಭೆಗೆ ಬಂದು ಈ ಪ್ರಾರ್ಥನೆ ಮಾಡಬೇಕು. ವಾರದಲ್ಲಿ ಟ್ಯೂಸ್ಡೇ ಏನು ಮೀಟಿಂಗ್ ಇದೆಯಾ ಸಭೆಯಲ್ಲಿ? ಮಾಸ್ಟರ್, ಟ್ಯೂಸ್ಡೇ ಇಲ್ಲಿ ಇದೆಯಾ? ಟ್ಯೂಸ್ಡೇ ಮಾಡಿ ಬರ್ತೀರಾ? ಟ್ಯೂಸ್ಡೇ, ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಇಲ್ಲ. ಬರಬೇಕು. ಬೇರೊಬ್ಬರನ್ನು ಕರ್ಕೊಂಡು ಬರಬೇಕು. ಇಲ್ಲಿ ಬಂದ ನೀವು ವಾಕ್ಯ ಕೇಳಿಸಿಲ್ಲ. ಈ ಮಕ್ಕಳು ವಾಕ್ಯದಿಂದ ಬೆಳೆಯಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಬರ್ತಾರೆ. ಓಕೆ, ಈ ಹಬ್ಬ ಇದೆ ಲರ್ನಿಂಗ್ ಪ್ರಾಸೆಸ್. ಏನು ಲರ್ನಿಂಗ್ ಪ್ರಾಸೆಸ್? ಕಲಿಬೇಕು. ವಾಕ್ಯ ಕಲಿಬೇಕು. ವಾಕ್ಯ ಕಲಿದ ಮಾತ್ರ ಅಲ್ಲ, ಅದ್ರ ಪ್ರಕಾರ ನಾವು ನಡೆಸಬೇಕು. ಆಮೆನ್. ஹalleluya, ஹalleluya. இயேசு ராஜா வந்திருக்கிறார், எல்லோரும் கொண்டாடுவோம், கைதட்டி நாம் பாடுவோம். இயேசு ராஜா வந்திருக்கிறார், எல்லோரும் கொண்டாடுவோம், கைதட்டி நாம் பாடுவோம். கொண்டாடுவோம், கொண்டாடுவோம், கவலைகள் மறந்து நாம் பாடுவோம். கொண்டாடுவோம், கொண்டாடுவோம், கவலைகள் மறந்து நாம் பாடுவோம். இயேசு ராஜா எல்லோரும் கொண்டாடுவோம், கைதட்டி நாம் பாடுவோம். கூப்பிடு நீ பதில் கொடுப்பார்,
குறைகளெல்லாம் நிறைவாக்குவார். கூப்பிடு நீ பதில் கொடுப்பார். குறைகளெல்லாம் நிறைவாக்குவார். உண்மையாக தேடுவோர் உள்ளத்தில் வந்திடுவார். உண்மையாக தேடுவோர் உள்ளத்தில் வந்திடுவார். கொண்டாடுவோம் கொண்டாடுவோம் கவலைகள் மறந்து நாம் பாடுவோம். கொண்டாடுவோம் கவலைகள் மறந்து நாம் பாடுவோம். மனதுருக்கம் உடையவரே மன்னிப்பதில் வல்லவர். உன்னிறைவாய் இருக்கின்றார் ஓடிவா என் மகனே. உன்னிறைவாய் இருக்கின்றார் ஓடிவா என் மகளே. கொண்டாடுவோம் கொண்டாடுவோம் கவலைகள் மறந்து நாம் பாடுவோம். கொண்டாடுவோம் கவலைகள் மறந்து நாம் பாடுவோம். கண்ணீரெல்லாம் துளைத்திடுவான் கரம் பிடித்து நடத்திடுவான். கண்ணீரெல்லாம் துளைத்திடுவான் கரம் பிடித்து நடத்திடுவான். என்னவெல்லாம் ஏற்கவல்லாம் இன்றே நிறைவாக்குவார். என்னவெல்லாம் ஏற்கவல்லாம் இன்றே நிறைவாக்குவார். கொண்டாடுவோம் கொண்டாடுவோம் கவலைகள் மறந்து நாம் பாடுவோம். ஹல்லேலூயா. ಕವಳೆಯಿಂದ ಬಂದಿದ್ದವರು ಏನು ಮಾಡಬೇಕು? ಆಚರಣೆ ಮಾಡಬೇಕು. ಯು ಶುಡ್ ಸೆಲೆಬ್ರೇಟ್ ದಿಸ್ ಕ್ರಿಸ್ಮಸ್ ಹಬ್ಬ. ಓಕೆ, ಕವಳೆ ಎಲ್ಲ ಬಿಟ್ಟು ಕಣ್ಣೀರು ಬರಬಾರ್ದು. ಕಣ್ಣೀರೆಲ್ಲ ತುಡಿತು ಒರೆಸೋದು. ಕಣ್ಣೀರೆಲ್ಲ ಒರೆಸ್ತಾರೆ ಅಂತ ಬಂದಿದೆ ಈ ಹಾಡಲ್ಲಿ. ಮನದುರುಕ ಉಡೆಯವರು, ಮನದಿದೆ ಉರುಕ இருக்கிறவர். He is a Lord who forgives. He is a Lord who forgives. மன்னிக்கிறவர், ಕ್ಷಮೆ ಕೊಡುವವರು. ಕರೆಯುವಾಗ ಬರ್ತಾರೆ, ಕೂಪಿಡಿನೇ பதில் கொடுப்பார். ಕರೆಯುವಾಗ ನಿಮ್ಗೆ ಉತ್ತರ ಕೊಡ್ತಾರೆ. குறைகளெல்லாம் நிறைவாக்க. Philippians 4:19. Philippians 4:19 குறைகளெல்லாம் நிறைவாக்குவது. 4:19 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರಭಾವದ ಪರಿಶುದ್ಧರಿಗೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗಾಂತರಗಳಲ್ಲಿ ಪ್ರಭಾವ. ಸಾಕು குறைகளெல்லாம் நிறைவாக்க ನೀಗಿಸುವ ದೇವರು ಬಂದ್ರೆ ಎಲ್ಲ ಒಳ್ಳೇದಾಗತ್ತೆ. ಕ್ರಿಸ್ಮಸ್ ಹಬ್ಬದ ವಿಶೇಷ ಇವೆಲ್ಲರಿಗೂ ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ. God will bless you. Amen. God bless you. God bless you.